ನಾನು ಆ ಒಂದು ನೆಪೋಟಿಸಮ್ ಅನ್ನೋ ಪದದಿಂದ ನಾನು ಎಸ್ಕೇಪ್ ಆಗೋಕ್ಕಾಗಲ್ಲ. ಸೊ ಐ ಥಿಂಕ್ ಐ ಹ್ಯಾವ್ ಡನ್ ಅ ಗುಡ್ ಜಾಬ್ ಟು ಪ್ರೂವ್ ಮೈ ಸೆಲ್ಫ್ ಆ್ಯಂಡ್ ಮಿಕ್ಕಿದ್ದು ಆ್ಯಂಡ್ ಆಸ್ ಆಫ್ ನಾವು ಇಷ್ಟು ಬರ್ತಿರೋ ಪ್ರೀತಿಯಲ್ಲಿ ನನಗೆ ಆ ನೆಗೆಟಿವಿಟಿ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ನೆವರ್ದಲೆಸ್ ಈ ಪ್ರಶ್ನೆ ಎಲ್ಲರಿಗೂ ಕೇಳ್ತೀರ. ಆ್ಯಕ್ಚುಲಿ ಇದು ದೊಡ್ಡ ಮನೆಯಿಂದನೇ ಸ್ಟಾರ್ಟ್ ಆಯ್ತಲ್ಲ. ಶಿವರಾಜ್ ಕುಮಾರ್ ಅವರಿಗೆ ನೀವು ಕೇಳಿಲ್ಲ? ಯು ನೋ ವಾಟ್ ಐ ಮೀನ್. ನೆಪೋಟಿಸಮ್ ಅಂತ ಹೇಳಿದರೆ ರಾಜ್ಕುಮಾರ್ ಮಕ್ಕಳವ್ರಿಗೂ ಕೇಳಬೇಕಿತ್ತಲ್ಲ. ಒಂದು ನಿಮಿಷ ಬರೋ ವಿಚಾರ ಅಲ್ಲ. ಅಂಬಾನಿಯವರಿಗೂ ಕೇಳಬೇಕು. ಇದೇನಿದು ನಿಮ್ಮ ಮಕ್ಕಳಾಗಿದ್ದಕ್ಕೆ ನಿಮ್ಮ ಮಾಸ್ಟರ್ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಬೇರೆಯವ್ರಿಗೂ ಕೊಡಿ, ಕೇಳಬೇಕು. ಪ್ರತಿಯೊಬ್ಬರಿಗೂ ಕೇಳಬೇಕು. ಇದು ತಪ್ಪು. ಬಾಂಬೆಯಲ್ಲಿ ಯಾವುದೋ ಒಂದು ವರ್ಡ್ ಹುಡುಕುವ ತಕ್ಷಣ ಕರ್ನಾಟಕ ನಿಂತಿಕೊಂಡು ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದಲೂ ಅಕಸ್ಮಾತ್ ಕುಟುಂಬದವರಿಗೆ ಯೋಗ್ಯತೆ, ಅರ್ಹತೆ, ಕಲೆಯನ್ನು ಒಂದು ಅಕಸ್ಮಾತ್ ಕನ್ನಡ ಜನ ಅವ್ರಿಗೆ ಇಷ್ಟಪಟ್ಟರೆ ಇದು ಯಾರಕ್ಕೂ ಜಾಗ ಬೇಕಾಗ್ಬೋದು. ಇಲ್ಲಿ ಪಕ್ಕ ಕೂತ್ಕೊಂಡು ನಾವು ಮುಂಬೈಯಿಂದ ಒಂದು ವರ್ಣನ ಉಪಯೋಗಿಸೋದು ತಪ್ಪಾಗುತ್ತೆ. ಇವತ್ತಿಗೆ ಶಿವರಾಜ್ ಕುಮಾರ್ ಅವರು ಒಂದು ಮೇಲೆ ಅವ್ರು ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಸಹ ನೋಡಿ ಎಷ್ಟು ಜನ ಬೆಳೀತಾರೆ. ನಮ್ಮ ಮತ್ತೆ ಇದ್ದರೆ ಇರೋದು ಅಪ್ಪು ಅವರು ಅದ್ಭುತ ಅಂತ ಪ್ರತಿದೆ ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಕೊಡ್ತೀವಿ. ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೆದಿದ್ದಾರೆ. ನನ್ನ ಮನೆಯಲ್ಲಿ ಆಚೆ ಒಂದು ರಾಜ್ಕುಮಾರ್ ಅಂತ ನನಗೆ ನನ್ನ ತಂದೆಯ ಒಬ್ಬ ಆಸ್ತಿ ಇದ್ದರೆ ನನ್ನ ಆಸ್ತಿ ನನ್ನ ತಂದೆ ಇದ್ದಾರೆ, ಇನ್ನೂ ಒಂದು ಮಾಮ ಇದ್ದಾರೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನೂ ನನ್ನ ಅಕ್ಕದಲ್ಲಿ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ, ಬಂದಿದ್ದಾರೆ. ಇವ್ರಿಗೆ ನಟನ ಬಗ್ಗೆ ಸ್ಫೂರ್ತಿಗೆ ಬಂದಿದ್ದಾರೆ. ಅಷ್ಟೇ. ಶುದ್ಧವಾಗಿ ಹೇಳಬೇಕು, ನನಗೆ ನೆಪೋಟಿಸಮ್ ಅನ್ನೋ ವರ್ಡ್ ತುಂಬ ವರ್ಷಗಳಿಂದ ನಾವು ಸುಳ್ತಾರೆ. ಆ್ಯಂಡ್ ಆ ವರ್ಡ್ ಇವತ್ತಿಗೂ ನಾವು ಮಂಡ್ಯ, ಕೋಲಾರ, ಹಾಸನ, ಚಿತ್ರದುರ್ಗ, ದಾವಣಗೆರೆ ಅರ್ಥನೂ ಗೊತ್ತಿಲ್ಲ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೊತ್ತಿರೋದು ಒಂದು ಕಲೆ ಇದೆಯಾ ಬೆಳೀತಾರೆ.